ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನು. ಸೊ ಇವತ್ತಿನ ಟಾಪಿಕ್ ಈಗಿನ ಕಾಲದ ಲವ್. ವೆಯ್ಟ್ ಇದಕ್ಕೆ ತುಂಬ ಹೆಸರುಗಳಿದೆ. ಸಿಚುವೇಶನ್ಶಿಪ್, ಗೋಸ್ಟಿಂಗ್, ಬೆಂಚಿಂಗ್. ನಮ್ಮ ಟೈಮಲ್ಲಿ ಸ್ಕೂಲ್ಗಳಲ್ಲಿ ಬೆಂಚ್ ಅನ್ನೋದು ಕೇಳ್ತಿದ್ದೆ, ಇವಾಗ ರಿಲೇಷನ್ಶಿಪ್ಪಲ್ಲೂ ಬಂದಿದೆ ಅಂತೆ ಬೆಂಚಿಂಗ್. ಗೊತ್ತಿಲ್ಲ, ಎಲ್ಲದ್ರ ಬಗ್ಗೆ ಮಾತಾಡೋಣ. ಓಕೆ, ಸೊ ಫಸ್ಟ್ ಸಿಚುವೇಶನ್ಶಿಪ್ ಅಂದರೆ ಏನು? ಸೊ ಬೇಸಿಕಲಿ ಸಿಚುವೇಶನ್ ಅಂದರೆ ಪರಿಸ್ಥಿತಿಗಳಲ್ಲಿ ಪ್ರೀತಿನ. ಇದೇನಿದು ಟ್ರಾನ್ಸ್ಲೇಷನ್ ತುಂಬ ಖರಾಬಾಗಿದೆ ಅನ್ಸುತ್ತೆ. ವೆಯ್ಟ್. ಸೊ ಸಿಚುವೇಶನ್ಶಿಪ್ ಅಂದರೆ ಇವಾಗ ನೀವೊಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರ, ಆ ಸಿಚುವೇಶನಲ್ಲಿ ನಿಮಗೆ ಪ್ರೀತಿ ಬೇಕು ಅನಿಸಿರುತ್ತೆ. ಓಕೆ, ಒಂದು ತಿಂಗಳಾದ್ಮೇಲೆ ನಿಮಗೆ ಪ್ರೀತಿ ಬೇಡ, ಸೊ ಬಿಟ್ಬಿಡ್ತೀರಾ. ತಿರ್ಗಾ 1 ತಿಂಗಳಾದ್ಮೇಲೆ ಪ್ರೀತಿ ಬೇಕು, ತಿರ್ಗಾ ವಾಪಸ್ ಹೋಗ್ತೀರಾ. ಅದ್ರ ನೆಕ್ಸ್ಟ್ 1 ತಿಂಗಳಾದ್ಮೇಲೆ ಬೇಡ, ಆಚೆ ಬರ್ತೀರಾ. ತಿರ್ಗಾ ಬೇಕು, ವಾಪಸ್ ಹೋಗ್ತೀರಾ. ತಿರ್ಗಾ ಬೇಡ, ಆಚೆ ಬರ್ತೀರಾ. ಬೇಕು ಬೇಡ. ಇದು ಲವ್? ದಿಸ್ ಇಸ್ ನಾಟ್ ಲವ್. ಸಿಚುವೇಶನ್ಶಿಪ್ ಅಂತೆ, ಸಿಚುವೇಶನ್ಶಿಪ್. ಆ್ಯಂಡ್ ಈ ಜನರೇಷನಲ್ಲಿ ಇದು ತುಂಬ ಟ್ರೆಂಡಿಂಗ್ ನಿಜವಾಗ್ಲೂ, ಸಿಚುವೇಶನ್ಶಿಪ್. ಬಿಕಾಸ್ ಅವ್ರ ಮೈಂಡಲ್ಲಿ ನಾನು ಲವ್ ಮಾಡಬೇಕು ಅಂತ ಅನ್ಸಿದ ತಕ್ಷಣ ಲವ್ ಮಾಡ್ತಾರೆ. ಆ್ಯಂಡ್ ಬೇಡ, ಸಾಕು, ಸ್ವಲ್ಪ ಫ್ರೀ ಆಗಿರೋಣ ಅನ್ಸಿದ ತಕ್ಷಣ ಆಚೆ ಬರ್ತಾರೆ. ದಿಸ್ ಇಸ್ ಸಿಚುವೇಶನ್ಶಿಪ್. ಸಹ್ಯ ಅಲ್ವಾ? ವ್ಯಾಕ್. ಓಕೆ, ನೆಕ್ಸ್ಟ್ ಗೋಸ್ಟಿಂಗ್. ಯಾವ್ದು ಗುರು ಇದು? ರಿಲೇಷನ್ಶಿಪ್ಪಲ್ಲಿ ದೆವ್ವಾನ? ಅಲ್ಲ. ಗೋಸ್ಟಿಂಗ್ ಅಂದರೆ, ಸೊ ನೀವೊಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರ, ಅವ್ರ ಜೊತೆ ತುಂಬ ಕ್ಲೋಸ್ ಆಗ್ತೀರಾ, ತುಂಬ ಲಿಟ್ರಲಿ ನಿಮ್ಮ ಫ್ಯೂಚರ್ಗಳ ಬಗ್ಗೆ ಪ್ಲ್ಯಾನ್ ಮಾಡೋ ರೀತಿ. ಸಡನ್ನಾಗಿ ಒಂದಿನ ನಿಮಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅವ್ರನ್ನ ಬ್ಲಾಕ್ ಮಾಡಿಬಿಡ್ತೀರಾ, ಅಥವಾ ಅವ್ರ ನಂಬರ್ಸ್ ಎಲ್ಲ ಡಿಲೀಟ್ ಮಾಡಿಬಿಡ್ತೀರಾ, ಅವ್ರ ಜೊತೆ ಮಾತಾಡೋದೇ ನಿಲ್ಲಿಸ್ಬಿಡ್ತೀರಾ. ಎಸ್, ಇದು ಗೋಸ್ಟಿಂಗ್. ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಅಷ್ಟಲ್ಲಿ ಪರದಾಡ್ಬಿಟ್ಟಿರ್ತಾರೆ, ಬಟ್ ನೀವು ಅವ್ರ ಕಾಂಟ್ಯಾಕ್ಟಿಗೆ ಸಿಗಲ್ಲ. ಇದು ಗೋಸ್ಟಿಂಗ್. ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರೋ ಥರ ನಾಟಕ ಮಾಡಿ, ಪ್ರೀತಿ ತೋರಿಸಿ, ಕೇರ್ ತೋರಿಸಿ, ಎಲ್ಲ ಮಾತಾಡಿ ಸಡನ್ನಾಗಿ ಒಂದಿನ ಈ ರೀತಿ ಒಬ್ಬರು ವ್ಯಕ್ತಿ ಇದ್ದಾರೆ ಅನ್ನೋದೇ ಮರ್ತೋಗ್ಬಿಡ್ತೀರಾ. ಇದು ಗೋಸ್ಟಿಂಗ್. ಆ್ಯಂಡ್ ಇದು ಕೂಡ ಈಗಿನ ಕಾಲದಲ್ಲಿ ತುಂಬ ಹೆವಿ ಫೇಮಸ್. ಸೊ ಈಗಿನ ಕಾಲದಲ್ಲಿ ನೀವು ಒಬ್ಬರನ್ನ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಕೇಳೋಕ್ಕಾಗಲ್ಲ. ನೀವು ಸಿಚುವೇಶನ್ಶಿಪ್ಪಲ್ಲಿ ಇದ್ದೀರಾ, ನೀವು ಗೋಸ್ಟಿಂಗ್ ಮಾಡ್ತಿದ್ದೀರಾ, ಅಥವಾ ನೀವು ಬೆಂಚಿಂಗಲ್ಲಿದ್ದೀರಾ ಅಂತ ಕೇಳಬೇಕಾಗತ್ತೆ. ಹಾಗಾಗಿದೆ ಈಗಿನ ಸಮಾಜ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಏನು? ಅದೇ ನಮ್ಮ ಸ್ಕೂಲ್ಗಳಲ್ಲಿ ಕಾಣಿಸುತ್ತಲ್ಲ ಬೆಂಚು, ಅದು ರಿಲೇಷನ್ಶಿಪ್ಪಲ್ಲಿ ಕೂಡ ಇದೆ ಅಂತೆ. ಬೆಂಚಿಂಗ್ ಅಂತೂ ಇನ್ನೂ ಅಸಹ್ಯ ಕೇಳಿ. ಸೊ ನೀವಿಗೊಂದು ರಿಲೇಷನ್ಶಿಪ್ಪಲ್ಲಿ ಇರ್ತೀರ, ಸಡನ್ನಾಗಿ ಯಾರೋ ಬಂದು ಇನ್ನೊಬ್ಬರು ನಿಮಗೆ ಪ್ರಪೋಸ್ ಮಾಡ್ತಾರೆ, ಅಥವಾ ನಿಮ್ಗೆ ಯಾರಿಗೋ ಇನ್ನೊಬ್ಬರ ಮೇಲೆ ಲವ್ ಆಗುತ್ತೆ. ಅವ್ರನ್ನ ನೀವು ಬೆಂಚ್ ಮೇಲೆ ಕೂರಿಸ್ತೀರಾ. ಏನಕ್ಕೆ? ವೆಯ್ಟ್ ಮಾಡೋಕ್ಕೆ. ಸೊ ಇವಾಗಿರುವಂಥ ರಿಲೇಷನ್ಶಿಪ್ಪು ಇನ್ ಕೇಸ್ ಹೊಗೆ ಹಾಕ್ಸ್ಕೊಂಡ್ರೆ ಆ ಬೆಂಚ್ ಮೇಲೆ ಇರೋರನ್ನ ಕರ್ಕೊಂಡು ಪಟಾಯಿಸ್ಕೊಳ್ತೀರಾ, ಅಥವಾ ಪಟಾಯಿಸ್ಕೊಂಡಿರೋರನ್ನೇ ಬೆಂಚ್ ಮೇಲೆ ಕೂರಿಸಿರ್ತೀರಾ, ಅವ್ರ ಹತ್ರ ಹೋಗ್ಬಿಟ್ಟು ಪ್ಯಾಚಪ್ ಆಗ್ತೀರಾ. ಸೊ ಒಂದು ರಿಲೇಷನ್ಶಿಪ್ಪಲ್ಲಿದ್ದು ಇನ್ನೊಂದು ರಿಲೇಷನ್ಶಿಪ್ನ ಬ್ಯಾಕಪ್ಪಲ್ಲಿ ಇಟ್ಕೊಂಡಿರ್ತಾರಲ್ವಾ, ದಟ್ಸ್ ಕಾಲ್ಡ್ ಬೆಂಚಿಂಗ್. ಸಾಗುತ್ತಿದೆ ನಮ್ಮ ಈ ಪ್ರಪಂಚ, ನಮ್ಮ ಈ ಸಮಾಜ. ರಿಲೇಷನ್ಶಿಪ್ ಅನ್ನೋ ಪದಕ್ಕೆ ನಿಜವಾಗ್ಲೂ ಅರ್ಥನೇ ಇಲ್ಲ ಈಗಿನ ಕಾಲದಲ್ಲಿ. ರಿಲೇಷನ್ಶಿಪ್ ಅಂದರೆ ಏನು ಅಂತ ಕೇಳ್ತಾರೆ, ಈ ರೀತಿ ಟರ್ಮ್ಸ್ನ ಯೂಸ್ ಮಾಡ್ತಾರೆ. ಬೆಂಚಿಂಗ್, ಗೋಸ್ಟಿಂಗ್, ಸಿಚುವೇಶನ್ಶಿಪ್, ಇನ್ನೂ ಏನೇನೋ ಇದೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದು ಹೇಳ್ತೀನಿ. ಸೊ ಇವತ್ತಿನ ಟಾಪಿಕ್ ಇದ್ದಿದ್ದು ಈ 3 ವಿಷಯಗಳ ಮೇಲೆ: ಸಿಚುವೇಶನ್ಶಿಪ್, ಗೋಸ್ಟಿಂಗ್ ಆ್ಯಂಡ್ ಬೆಂಚಿಂಗ್. ಫಸ್ಟ್, ಬೆಂಚಿಂಗ್ ತುಂಬ ಅಸಹ್ಯ. ಸೆಕೆಂಡ್, ಗೋಸ್ಟಿಂಗ್ ತುಂಬ ಅಸಹ್ಯ. ಥರ್ಡ್, ಸಿಚುವೇಶನ್ಶಿಪ್ ಅಟ್ಟರ್ ವರ್ಸ್ಟ್. ಸೊ ನಿಮ್ಗಳಲ್ಲಿ ಯಾರಾದರೂ ಈಗಿನ ಜನ್ರೇಷನ್ನ ಈ ಪದ್ಧತಿಗಳನ್ನ ಫಾಲೋ ಮಾಡ್ತಿದ್ರೆ ದಯವಿಟ್ಟು ಮೊದಲು ಅದನ್ನೆಲ್ಲ ನಿಲ್ಲಿಸಿ. ಬಿಕಾಸ್ ಇವುಗಳೆಲ್ಲ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅನ್ಸ್ಬೋದು, ಐ ಆಮ್ ಸೋ ಗ್ರೇಟ್, ಈಗಿನ ಜನ್ರೇಷನಲ್ಲಿದ್ದೀನಿ ನಾನು, ಎಸ್ ಯೋ ಅನ್ಸ್ಬೋದು. ಬಟ್ ಲಿಟ್ರಲಿ ಹೇಳ್ತಿದ್ದೀನಿ, ತುಂಬ ಅಸಹ್ಯ. ದಟ್ಸ್ ಇಟ್. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್. ನಾನು ನಿಮ್ಮ ಪ್ರೀತಿಯ ಮನು. ವೆಯ್ಟ್, ನನ್ನನ್ನು ನೋಡ್ತಾನೆ ಇರಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.